ಇದೇನಪ್ಪ ಇದು? ಆಸ್ಟ್ರೇಲಿಯಾ ವಿರುದ್ಧ ಟಿ20 ಸರಣಿ ಪ್ರಾರಂಭ ಆಗೋದಕ್ಕೆ ಇನ್ನೂ ಒಂದು ದಿನ ಬಾಕಿ ಇದೆ. ಅದಾಗಲೇ ಟೀಮ್ ಇಂಡಿಯಾ ಮೇಲುಗೈ ಸಾಧಿಸಿದ್ದಾದರೂ ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಅದನ್ನ ನಾವು ಹೇಳ್ತೀವಿ. ಟೀಮ್ ಇಂಡಿಯಾ ವಿಶ್ವಕಪ್ ಟೂರ್ನಿಗೂ ಮುನ್ನ ಆಸ್ಟ್ರೇಲಿಯಾ ವಿರುದ್ಧ ಸೀಮಿತ ಓವರ್ ಸರಣಿ ಆಡಲಿದೆ. ಈ ಸರಣಿ ಫೆಬ್ರವರಿ 24ರಿಂದ ಅಂದರೆ ನಾಳೆಯಿಂದ ಆರಂಭವಾಗಲಿದ್ದು, ಇದುವರೆಗೂ ಆಡಿರುವ ಪಂದ್ಯಗಳಲ್ಲಿ ಭಾರತವೇ ಮೇಲುಗೈಯನ್ನ ಸಾಧಿಸಿದೆ. ಕೊಹ್ಲಿ ನಾಯಕತ್ವದ ತಂಡ ತವರಿನಲ್ಲಿ ಈ ಬಾರಿಯೂ ಕೂಡ ಕಠಿಣ ಸವಾಲು ನೀಡುವ ಸಿದ್ಧತೆಯನ್ನ ನಡೆಸಿದೆ. ಟೀಮ್ ಇಂಡಿಯಾ ಇದುವರೆಗೂ ಆಸೀಸ್ ವಿರುದ್ಧ 18 ಟಿ20 ಪಂದ್ಯಗಳನ್ನು ಆಡಿದ್ದು, ಇದರಲ್ಲಿ 11ರಲ್ಲಿ ಜಯಗಳಿಸಿದೆ. ಇನ್ನು ಆಸ್ಟ್ರೇಲಿಯಾ 6 ಪಂದ್ಯಗಳಲ್ಲಿ ಜಯ ಪಡೆದಿದ್ದರೆ 1 ಪಂದ್ಯ ಮಾತ್ರ ಫಲಿತಾಂಶವಿಲ್ಲದೆ ಅಂತ್ಯವಾಗಿದೆ. ಉಳಿದಂತೆ ಆಸೀಸ್ ವಿರುದ್ಧ ಆಡಿರುವ 7 ಟಿ20 ಸರಣಿಗಳಲ್ಲಿ 3 ಸರಣಿಗಳಲ್ಲಿ ಟೀಮ್ ಇಂಡಿಯಾ ಗೆದ್ದು ಸಂಭ್ರಮಿಸಿದ್ದು, ಆಸೀಸ್ 1 ಸರಣಿಯಲ್ಲಿ ಮಾತ್ರ ಜಯಗಳಿಸಿದೆ. 3 ಸರಣಿಗಳು ಡ್ರಾ ಆಗಿದೆ. ಟೀಮ್ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿ ತಂಡದ ಟ್ರಂಪ್ ಕಾರ್ಡ್ ಆಗಿದ್ದು, ಆಸೀಸ್ ವಿರುದ್ಧ ಆಡಿರುವ 14 ಟಿ20 ಪಂದ್ಯಗಳಲ್ಲಿ 61ರ ಸರಾಸರಿಯಲ್ಲಿ 488 ರನ್ಗಳನ್ನು ಗಳಿಸಿದ್ದಾರೆ. ನ್ಯೂಜಿಲೆಂಡ್ ಸರಣಿಯ ವಿಶ್ರಾಂತಿಯ ಬಳಿಕ ಕೊಹ್ಲಿ ತಂಡವನ್ನ ಕೂಡಿಕೊಳ್ಳಲಿದ್ದಾರೆ. ಆಸೀಸ್ ವಿರುದ್ಧ ಅತಿ ಹೆಚ್ಚು ವಿಕೆಟ್ ಪಡೆದ ಆಟಗಾರರ ಪಟ್ಟಿಯಲ್ಲೂ ಭಾರತದ ಬೂಮ್ರಾ ಅವರು ಮೊದಲ ಸ್ಥಾನದಲ್ಲಿದ್ದಾರೆ. 2016ರಲ್ಲಿ ಆಸೀಸ್ ವಿರುದ್ಧವೇ ಪದಾರ್ಪಣೆ ಮಾಡಿದ್ದ ಬೂಮ್ರಾ ಇದುವರೆಗೂ 9 ಪಂದ್ಯಗಳಿಂದ 12 ವಿಕೆಟ್ಗಳನ್ನು ಪಡೆದಿದ್ದಾರೆ. 23 ರನ್ ನೀಡಿ 3 ವಿಕೆಟ್ ಪಡೆದಿರುವುದು ಬೂಮ್ರಾ ಅವರ ಉತ್ತಮ ಪ್ರದರ್ಶನವಾಗಿದೆ. ಉಳಿದಂತೆ ಅಶ್ವಿನ್ ಅವರು ಆಸೀಸ್ ವಿರುದ್ಧ ಹೆಚ್ಚು ಪಂದ್ಯಗಳನ್ನು ಆಡಿರುವ ಬೌಲರ್ ಆಗಿದ್ದಾರೆ. ಒಟ್ಟಾರೆ ಆಸ್ಟ್ರೇಲಿಯಾ ವಿರುದ್ಧ ಭಾರತದಲ್ಲಿ ಆಡಿರುವ ಟೀಮ್ ಇಂಡಿಯಾ ಸಾಧನೆಯನ್ನ ಗಮನಿಸಿದರೆ ಉತ್ತಮವಾಗಿದೆ. ಆಸ್ಟ್ರೇಲಿಯಾಗಿಂತ ಭಾರತ ತಂಡವೇ ಉತ್ತಮ ಪ್ರದರ್ಶನವನ್ನ ತೋರಿದ್ದು, ಆಸ್ಟ್ರೇಲಿಯಾ ತಂಡಕ್ಕಿಂತ ಸ್ಟ್ರಾಂಗ್ ಎನಿಸಿದೆ. ಈ ಎಲ್ಲಾ ಕಾರಣಗಳಿಂದಲೇ ಮುಂಬರುವ ಟಿ20 ಮತ್ತು ಏಕದಿನ 2 ಸರಣಿಗಳನ್ನ ಗೆಲ್ಲುವ ಫೇವರಿಟ್ ತಂಡ ಭಾರತವಾಗಿದೆ.